ಕೆಸೆಟ್ ಬರೀತಕ್ಕಂಥ ಸ್ನೇಹಿತರಿಗೆ ಈ ಒಂದು ಮತ್ತೊಂದು ವಿಡಿಯೋ ಮುಖಾಂತರ ತಮ್ಮೆದುರಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ 2, 2 ಸರಕುಗಳನ್ನು ಕೆಟ್ಟ ಪ್ರತಿನಿಧಾನಗಳಾದಾಗ ಪ್ರತಿನಿಧಾನದ ಸ್ಥಿತಿಸ್ಥಾಪಕತ್ವ ಅಂತ. ಇಲ್ಲಿ ಸರಕು ಅಂದರೆ ತಮಗೆ ಗೊತ್ತಿರಬೇಕು, ವಸ್ತುಗಳು ಅಂತ. ಇದು ಸ್ಥಿತಿಸ್ಥಾಪಕತ್ವ ಅಂತಂದರೆ ಪ್ರಕ್ರಿಯೆ ಅಂತ. ಪ್ರಕ್ರಿಯೆ ಹೌದಾ? ಇಲ್ಲಿ ಸರಿಯಾದ ಉತ್ತರ ತುಂಬ ಕಡಿಮೆ ಅಂತ. ಇದು ಅನಂತ ಅನ್ನೋದು ಕೂಡ ತಪ್ಪಿದೆ, ಶೂನ್ಯ ಇದು ಕೂಡ ತಪ್ಪಿದೆ, ತುಂಬ ಹೆಚ್ಚು ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. 2 ಸರಕುಗಳ ಕೆಟ್ಟ ಪ್ರತಿನಿಧಾನಗಳಾದಾಗ ಪ್ರತಿನಿಧಾನ ಸ್ಥಿತಿಸ್ಥಾಪಕತ್ವ ತುಂಬ ಕಡಿಮೆ ಇರುತ್ತದೆ ಅಂತ. ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ ಗುಣಲಕ್ಷಣವು ಸಾಮ್ಯಯುತ ಪೈಪೋಟಿಯ ಲಕ್ಷಣವಲ್ಲ ಅಂತ. ಇಲ್ಲಿ ಈ 3 ಗುಣಲಕ್ಷಣಗಳು ಅಂದರೆ ಅಧಿಕ ಸಾಮರ್ಥ್ಯ, ಜಾಹೀರಾತು ವೆಚ್ಚ, ಉತ್ಪಾದನಾ ವೆಚ್ಚ, ಈ 3 ಕೂಡ ಸಾಮ್ಯಯುತ ಪೈಪೋಟಿಯ ಲಕ್ಷಣಗಳಾಗಿವೆ. ಆದರೆ ಪೂರೈಕೆ ರೇಖೆ ಇಲ್ಲದಿರುವಿಕೆ ಇದು ಸರಿಯಾದ ಉತ್ತರ. ಇದು ಮೈನಸ್ ಕ್ವಶನ್ ಇದೆ ಮೈನಸ್ ಕೇಳೇನೋ ಕ್ವಶನ್ ಇದರಲ್ಲಿ. ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು. ಪೂರೈಕೆ ರೇಖೆ ಇಲ್ಲದಿರುವಿಕೆ. ಈಗ ಪೂರೈಕೆ ರೇಖೆ ಅಂತಂದರೆ ಈ ಥರ ನೀವು ನೋಡಿರ್ಬೇಕಲ್ಲ, ಹೌದಾ? ಇದಕ್ಕೆ ಪೂರೈಕೆ ರೇಖೆ ಅಂತ ಕರಿತೇವೆ. ಇದಕ್ಕೆ ಈ ಥರ ಬರೋದಕ್ಕೆ ನಾವು ಬೇಡಿಕೆ ರೇಖೆ ಅಂತ ಕರಿತೀವಿ. ನೆಕ್ಸ್ಟು ಪ್ರಶ್ನೆ 4, ಕೆಳಗಿನವುಗಳಲ್ಲಿ ಯಾವುದು ಆಯುಷ್ಯದ ದೀರ್ಘತೆ, ಸಾಕ್ಷರತೆ ಮತ್ತು ಆದಾಯವನ್ನು ಒಳಗೊಂಡಿದೆ ಅಂತ. ಈ 3 ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ HPI ಅಂತಂತಂದರೆ ಹ್ಯೂಮನ್ ಪವರ್ಟಿ ಇಂಡೆಕ್ಸ್ ಅಂತ ಕರಿತೇವೆ ಇದಕ್ಕೆ. ಅದೇ ರೀತಿಯಾಗಿ GEM ಅಂತಂತಂದರೆ ಗವರ್ನಮೆಂಟ್ ಮಾರ್ಕೆಟಿಂಗ್ ಅಂತ ಕರಿತೇವೆ ಇದಕ್ಕೆ. ಗವರ್ನಮೆಂಟ್ ಮಾರ್ಕೆಟಿಂಗ್ ಮತ್ತು ಚೀಫ್ ಹೆಲ್ತ್ CHI ಅಂದರೆ ಚೀಫ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ. ಆದರೆ ಇವು 3ರಲ್ಲಿ ಇದನ್ನು ಈ ಆಯುಷ್ಯ, ದೀರ್ಘತೆ ಮತ್ತು ಸಾಕ್ಷರತೆಯನ್ನು ಕಂಡಿಲ್ಲ. ಈ HDI ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೇವೆ ಇದಕ್ಕೆ. ಇದರಲ್ಲಿ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಆದರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ದಲ್ಲಿ ಇವುಗಳನ್ನು ನಾವು ಅಳತೆ ಮಾಡ್ತಾ ಇದ್ದೇವೆ. ಇಲ್ಲಿ ಮನುಷ್ಯನ ಆಯುಷ್ಯದ ದೀರ್ಘತೆ ಒಂದು, ಎರಡನೇದು ಅಲ್ಲಿ ಸಾಕ್ಷರತೆ ದರ ಹಾಗೂ ಆದಾಯವನ್ನು, ಈ 3 HDIದಲ್ಲಿ ನಾವು ಅಳತೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಈ 9ನೇ ಪ್ರಶ್ನೆ ನೋಡಿ. ಇಲ್ಲಾಗೋಣ. ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಯಂ ಮೀನ್ಗಳು ಇವುಗಳ ಸಂಬಂಧ ಹೇಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಈ ಅರ್ಥಮೆಟಿಕ್ ಮೀನು
ಜಿಯೋಮೆಟ್ರಿಕ್ ಮೀನ್ಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಈ ಹಾರ್ಮೋನಿಕ್ ಮೀನುಗಳು ಕಿಂತ ಜಿಯೋಮೆಟ್ರಿಕ್ ಮೀನುಗಳು ದೊಡ್ಡದಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಇಲ್ಲಿ ಸರಿಯಾದ ಉತ್ತರ ಇದು ಆಗಿರ್ತಕ್ಕಂಥದ್ದು. ಅರ್ಥಮೆಟಿಕ್ ಮೀನ್ ದೊಡ್ಡದು, ಅದರ ನಂತರ ಜಿಯೋಮೆಟ್ರಿಕ್ ಮೀನ್ ಮತ್ತು ಅದರ ನಂತರ ಹಾರ್ಮೋನಿಕ್ ಮೀನುಗಳಂತ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ತೆರಿಗೆ ಮೂಲಭೂತ ತತ್ವಗಳು. ಈ ತೆರಿಗೆ ಮೂಲಭೂತ ತತ್ವಗಳಲ್ಲಿ ಏನಿದೆ ಅಂತಂದರೆ ಟೆಕ್ಸಸ್ ಪ್ರಿನ್ಸಿಪಲ್ಸ್ ಅಂತ ಕರಿತೇವೆ. ಅದರಲ್ಲಿ ಟೆಕ್ಸ್ದಲ್ಲಿ ಅದರ ತತ್ವಗಳಲ್ಲಿ ಒಂದನೇದು ಸಮಾನತೆ, ಎರಡನೇದು ಆರ್ಥಿಕತೆ, ಮೂರನೇದು ನಿಶ್ಚಿತತೆ ಮತ್ತು ಅನುಕೂಲತೆ. ಅಂದರೆ ತೆರಿಗೆ ಮೂಲಭೂತದಲ್ಲಿ ಎಲ್ಲರಿಗೂ ಕೂಡ ಸಮಾನತೆಯಿಂದ ನೋಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಆರ್ಥಿಕತೆ ಅವರವರ ಯೋಗ್ಯತೆಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಆರ್ಥಿಕತೆ ನೋಡಬೇಕಾಗಿರ್ತಕ್ಕಂಥದ್ದು. ಅದರ ನಂತರ ನಿಶ್ಚಿತತೆ ಮತ್ತು ಅನುಕೂಲತೆ, ಇದು ಮೂಲಭೂತ ತತ್ವಗಳಂತ ನಾವು ಕರಿತೇವೆ. ನೆಕ್ಸ್ಟು ಪ್ರಶ್ನೆ, ಮಾನವನ ಬಂಡವಾಳ ಮೇಲೆ ಬಂಡವಾಳ ಹೂಡಿಕೆಯ ಮುಖ್ಯ ಅಂಶಗಳೆಂದರೆ. ಇಲ್ಲಿ ಮಾನವ ಬಂಡವಾಳ ಅಂತಂತಂದರೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಮಾನವ ಬಂಡವಾಳ ಅಂತ ಕರಿತೇವೆ ಅಂತ ನೋಡಿದರೆ, ಯಾವ ವ್ಯಕ್ತಿ ಬಳಿ ಒಂದು ವಿಶೇಷವಾದಂಥ ಕಲೆ ಇರುತ್ತದೋ ಅಂಥವರಿಗೆ ನಾವು ಮಾನವ ಬಂಡವಾಳ ಅಂತ ಕರೀತೇವೆ. ಉದಾಹರಣೆಗೆ ನೋಡಿ, ಒಬ್ಬವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಹಾಡೋದು ಬರ್ತದೆ, ಆ ಹಾಡುವ ಥರ ಇನ್ನೊಬ್ಬರಿಗೆ ಹಾಡೋದು ಬರೋದಿಲ್ಲ, ಅದು ಅವರ ಮಾನವ ಬಂಡವಾಳ. ಇನ್ನು ಕೆಲವೊಬ್ಬರಿಗೆ ಒಳ್ಳೆ ರೀತಿಯ ಒಂದು ಕಲೆಯುಕ್ತ ಉಳ್ಳಂಥ ಭಾಷಣ ಮಾಡೋದು ಮತ್ತು ಉಪನ್ಯಾಸವನ್ನು ನೀಡ್ತಕ್ಕಂಥ ಅವರ ಶಕ್ತಿ, ಅದಕ್ಕೆ ಆ ವ್ಯಕ್ತಿಗೆ ಅವನ ಮಾನವ ಬಂಡವಾಳ ಅಂತ ಕರೀತೇವೆ. ಈ ಮಾನವ ಬಂಡವಾಳದ ಮೇಲೆ ಬಂಡವಾಳ ಹೂಡಿಕೆಯ ಮುಖ್ಯ ಅಂಗಗಳೆಂದರೆ, ಅದರಲ್ಲಿ ಫಸ್ಟ್ ಏನಿದೆ ಅಂತಂತಂದರೆ, ಇಲ್ಲಿ ನೋಡಿ, ಆಹಾರ ಮತ್ತು ಆರೋಗ್ಯ. ಅಂದರೆ ನಾವು ಆಹಾರದ ಮೇಲೆ ಮತ್ತು ಆರೋಗ್ಯದ ಮೇಲೆ ಏನು ಮಾಡ್ತಾ ಇದ್ದೇವೆ ಅಂತಂತಂದರೆ ಬಂಡವಾಳ ಹೂಡಿಕೆ ಮಾಡ್ತಾಯಿದ್ದೇವೆ. ಇಲ್ಲಿ ಈ ಹೂಡಿಕೆ ಮಾಡೋದ್ರಿಂದ ಏನಾಗ್ತಾಯಿದೆ ಅಂತಂದರೆ ಮಾನವ ಬಂಡವಾಳ ಮತ್ತಿಷ್ಟು ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ಶಿಕ್ಷಣ ಮತ್ತು ತರಬೇತಿಗಳ ಮೇಲೆ ಕೂಡ ನಾವು ಹೂಡಿಕೆ ಮಾಡ್ತಾಯಿದ್ದೇವೆ. ಇಲ್ಲಿ ಯಾಕೆ ನಾವು ಹೂಡಿಕೆ ಮಾಡ್ತಾಯಿದ್ದೇವೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ಕಲಿಯುವುದರಿಂದ ಅವನ ಕಲಿತಿರ್ತಕ್ಕಂಥ ಶಿಕ್ಷಣದಿಂದ ಮತ್ತೆ ಮಾನವ ಬಂಡವಾಳವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ನಾವೇನಂತ ಟ್ರೈನಿಂಗ್ಗಳನ್ನು ಕೊಡ್ತೇವೆ, ವೃತ್ತಿಪರ ಟ್ರೈನಿಂಗ್ಗಳು. ಈಗ ಉದಾಹರಣೆಗೆ TET ಅಂತ, ಹೌದಾ, TET ಈ ಟೀಚರ್ LGBT ಟೆಸ್ಟು, ಇದು ಒಂದು D.Ed ಮಾಡಿದವ್ರಿಗೆ ಬರ್ತಕ್ಕಂಥದ್ದು. ಅದೇ ರೀತಿ ಇವತ್ತು PSI ಆಗಿರ್ಬೋದು, ಆಮೇಲೆ B.Ed ಆಗಿರ್ಬೋದು, ಹೀಗೆ ಆಮೇಲೆ ಬಹಳಷ್ಟು ಈಗ MBBSಗಳು, ಡಾಕ್ಟರ್ ಸಂಬಂಧಪಟ್ಟಿರ್ತಕ್ಕಂಥ MBBSಗಳು, ಇವುಗಳನ್ನು ಟ್ರೈನಿಂಗ್ ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ
ಇದ್ರ ಮೇಲೆ ಹೂಡಿ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಅದು ಏನಾಗ್ತಾ ಇದೆ ಅಂತಂದರೆ ಮಾನವ ಬಂಡವಾಳ ಅಭಿವೃದ್ಧಿ ಆಗಲಿಕ್ಕೆ ಇದು ಸಾಧ್ಯ. ಈ ರೀತಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕಡೆ ಬರೋಣ. ಅಭಿವೃದ್ಧಿಯಲ್ಲಿ ಉದ್ಯಮಶೀಲತೆಯ ಪಾತ್ರವನ್ನು ಒತ್ತಿ ಹೇಳಿರುವ ಅರ್ಥಶಾಸ್ತ್ರಜ್ಞರು ಯಾರು ಅಂತಂತಂದರೆ ಇಲ್ಲಿ ಶುನ್ಪೀಟರ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕೈನ್ಸ್ ರವರು ಈ ಕುರಿತು ಹೆಚ್ಚು ಕಾಳಜಿ ವಹಿಸಿದ್ದರು. ಕೇನ್ಸ್ ಅವರು ಇದು ಕುರಿತು ಹೆಚ್ಚು ಕಾಳಜಿ ವಹಿಸಿದರೆ ಬೇಡಿಕೆ ಎಳೆತದ ಹಣದುಬ್ಬರ. ಈ ಬೇಡಿಕೆ ಎಳೆತದ ಹಣದುಬ್ಬರ ಇದ್ರ ಬಗ್ಗೆ ಕೈನ್ಸ್ ರವರು ಇದು ಈ ರೀತಿ ಅರ್ಥೈಸುತ್ತೆ, ಅವರು ಹೆಚ್ಚು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಐರೋಪ್ ಸಮುದಾಯಗಳ ಪ್ರಾಥಮಿಕ ಗುರಿಯನ್ನು ಸ್ಥಾಪಿಸುವುದು ಆಗಿತ್ತು. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಉತ್ತರ ಅಂತಕ್ಕಂಥದ್ದು ಒಂದು ಕೆ.ಇ.ದವರೇ ಈ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಈ ಕಡೆ 12ನೇ ಪ್ರಶ್ನೆ ಏನು ಹೇಳ್ತದೆ ಅಂದರೆ, ಪ್ರತಿಪಾದನೆ ಎ, ಒಂದು ಔದಾಸೀನ ರೇಖೆಯು ಅಧಿಕ ಪ್ರಮಾಣದ ತುಷ್ಟಿಗುಣ ಮತ್ತು ತೃಪ್ತಿ ಮಟ್ಟವನ್ನು ಸೂಚಿಸುತ್ತದೆ ಅಂತ ಪ್ರತಿಪಾದನೆಯಲ್ಲಿ ಹೇಳ್ತದೆ. ಅದರ ವಿವೇಚನೆ ಏನು ಹೇಳ್ತದೆ ಅಂತಂದರೆ, ಪ್ರತಿ ಔದಾಸೀನ ರೇಖೆಯು ಒಂದು ನಿರ್ದಿಷ್ಟ ಮಟ್ಟದ ತುಷ್ಟಿಗುಣಕ್ಕೆ ಸಂಬಂಧಿಸಿದಾಗಿರುತ್ತದೆ. ಇವೆರಡರ ಮೇಲೆ ಒಂದು ಪ್ರತಿಪಾದನೆ ನೋಡುವ ಹಾಗಿದ್ರೆ ಇದು ಏನು ಹೇಳ್ತದೆ ಅಂತಂದರೆ, ಎಯು ತಪ್ಪಾಗಿದೆ ಆದರೆ 6 ಸತ್ಯ. ಎ ಯಾಕೆ ತಪ್ಪಾಗಿದೆ ಅಂತಂದರೆ, ಒಂದು ಔದಾಸೀನ ರೇಖೆಯು ಅಧಿಕ ಪ್ರಮಾಣದ ತುಷ್ಟಿಗುಣ, ಒಂದು ಔದಾಸೀನ ರೇಖೆ ಅಧಿಕ ಪ್ರಮಾಣದ ತುಷ್ಟಿಗುಣ ಮತ್ತು ತೃಪ್ತಿ ಮಟ್ಟವನ್ನು ಸೂಚಿಸುತ್ತದೆ ಅನ್ನೋದು ಇಲ್ಲಿ ತಪ್ಪಾಗಿರ್ತಕ್ಕಂಥ ಅರ್ಥ. ಈಗ ನೀವು ಈ ರೀತಿ ಔದಾಸೀನ ವಕ್ರರೇಖೆಗಳನ್ನು ತಾವು ನೋಡಿರ್ಬೋದು. ಹೌದಾ? ಇಲ್ಲಿ ನಾವು IC1 ಇಲ್ಲಿ IC2 IC3 ಅಂತ ಕರೀತೇವೆ. ಇದು ಅಧಿಕ ಮಟ್ಟದ ತೃಪ್ತಿ ನೀಡುತ್ತದೆ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಎಕ್ಸ್ ವಸ್ತು ವಾಯು ವಸ್ತುಗಳು ಏನು ಹೇಳ್ತದೆ ಅಂತಂದರೆ, ಒಂದು ಸರಕನ್ನು ಹೆಚ್ಚನ್ನು ತಗೊಳ್ಕೊತಾ ಹೋದಂತೆ ಒಂದು ಸರಕನ್ನು ನಾವು ಬಿಟ್ಟು ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ತೃಪ್ತಿಯ ಮಟ್ಟವನ್ನು ಸೂಚಿಸುತ್ತದೆ ಅನ್ನೋದು ಇಲ್ಲಿ ಇದು ಅಸಮಂಜಸವಾಗಿರ್ತಕ್ಕಂಥ ಅರ್ಥ ಕೊಡ್ತದೆ. ಆ ಕಾರಣಕ್ಕಾಗಿ ಎ ತಪ್ಪಾಗಿದ್ದು 6 ಸತ್ಯ ಆಗಿರ್ತಕ್ಕಂಥದ್ದು. ಏನು 6 ಸತ್ಯ ಯಾಕನ್ನು ಹೋಗಿದರೆ, ಪ್ರತಿ ಔದಾಸೀನ ರೇಖೆಯು ಒಂದು ನಿರ್ದಿಷ್ಟ ಮಟ್ಟ ತುಷ್ಟಿಗುಣಕ್ಕೆ ಸಂಬಂಧಿಸಿದಾಗಿರ್ತದೆ. ಇಲ್ಲಿ ನೋಡಿ, IC1 ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಮಟ್ಟದ ತುಷ್ಟಿಗುಣಕ್ಕೆ ಸೀಮಿತ ಆಗಿರ್ತದೆ. IC2 ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಮತ್ತು IC3 ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಪ್ರಮಾಣಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಎ ತಪ್ಪು ಆದರೆ 6 ಸತ್ಯ ಆಗಿರ್ತಕ್ಕಂಥದ್ದು ಸೂಚಿಸ್ತದೆ. ನೆಕ್ಸ್ಟ್ ನೋಡಿ ಪ್ರಶ್ನೆ, ಅಪಮೌಲ್ಯದ ಪರಿಣಾಮವನ್ನು ವಿಶ್ಲೇಷಿಸುವ ಹೀರಿಕೆ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿದವರು. ಈ ಅಪಮೌಲ್ಯ ಅಂತಂದರೆ, ಒಂದು ದೇಶದ ಕರೆನ್ಸಿಯು ಉದ್ದೇಶಪೂರ್ವಕವಾಗಿ ಆ ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡೋದಕ್ಕೆ ನಾವು ಅಪಮೌಲ್ಯ ಅಂತ ಕರೀತೇವೆ. ಈ ಅಪಮೌಲ್ಯದ ಬಗ್ಗೆ ಹೀರಿಕೆಯ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದರೆ, ಇಲ್ಲಿ ಸಿಡ್ನಿ ಅಲೆಕ್ಸಾಂಡರ್ ಅಂತ ನಾವು ಕರೀತಕ್ಕಂಥದ್ದು. ಇವರು
ಇದ್ರ ಬಗ್ಗೆ ವಿಶ್ಲೇಷಿಸಿದ್ದಾರೆ ಅಂತ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಮಂತ್ರಾಲಯದ ಸಮ್ಮೇಳನವನ್ನು ಕಾಲಾನುಕ್ರಮ ಅನುಸಾರ ಬರೆಯಿರಿ ಅಂತ. ಇಲ್ಲಿ ಫಸ್ಟು ಏನಿದೆ ಅಂತ ಕಾಲಾನುಕ್ರಮದಲ್ಲಿ ಫಸ್ಟು ಸಿಯಾಟ್ದಲ್ಲಿ ನಡೀತದೆ ವಿಶ್ವಸಂಸ್ಥೆಯ ಮಂತ್ರಾಲಯ ಸಮ್ಮೇಳನಗಳು. ಇಲ್ಲಿ ಸಿಯಾಟ್ ಒಂದಾದರೆ ಈ ದೋಹಾ ಅಂತಕ್ಕಂಥದ್ದು 2, ಮೂರನೇದು ಕಾನ್ಕೂನ್ ಅಂತ ಕರಿತೇವೆ ನಾವು, 4ನೇದು ಯಾವುದು ಅಂತಂದರೆ ಹಾಂಗ್ಕಾಂಗ್. ಈ ರೀತಿ ಈ ವಿಶ್ವ ವ್ಯಾಪಾರ ಸಂಸ್ಥೆ ಮಂತ್ರಾಲಯ ಸಮ್ಮೇಳನ ನಡೆದಿರ್ತಕ್ಕಂಥ ಒಂದು ಕಾಲಾನುಕ್ರಮ ಅಂತ ಹೇಳ್ತಾ ಇದ್ದೆವು. ನೆಕ್ಸ್ಟ್ ಪ್ರಶ್ನೆ, ಮಾರುಕಟ್ಟೆಯ ಗಾತ್ರದ ಪ್ರಮುಖ ನಿರ್ಧಾರಕವು. ಈ ಮಾರ್ಕೆಟ್ ಎದ್ರ ಮೇಲೆ ನಿರ್ಧಾರ ಆಗ್ತದೆ ಅಂತಂದರೆ ಇದು ಸರಿಯಾದ ಉತ್ತರ ಉತ್ಪತ್ತಿ ಮೇಲೆ. ಈ ಉತ್ಪತ್ತಿ ಮೇಲೆ ಮಾರ್ಕೆಟ್ ನಿರ್ಧಾರ ಆಗ್ತದೆ. ಹೆಂಗೆ ಅಂತಂದರೆ ಇಲ್ಲಿ ನೋಡಿ, ಮಾರ್ಕೆಟ್ದಲ್ಲಿ ಈ ಒಂದು ಮಾರ್ಕೆಟ್ ಇದೆ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತಂತಂದರೆ ಮಾರುಕಟ್ಟೆ ಗಾತ್ರ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ. ಹೌದಾ? ಒಂದು ವೇಳೆ ಪ್ರೊಡಕ್ಷನ್ ಕಡಿಮೆ ಆಯಿತು, ಉತ್ಪತ್ತಿ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಮಾರ್ಕೆಟ್ ಗಾತ್ರ ಏನಾಗ್ತದೆ ಅಂತಂದರೆ, ಉತ್ಪತ್ತಿ ಕಡಿಮೆ ಆಯಿತು ಅಂತಂದರೆ ಮಾರ್ಕೆಟ್ ಗಾತ್ರ ಸೈಜ್ದಲ್ಲಿ ಕಡಿಮೆ ಆಗ್ತದೆ. ಇಷ್ಟೇ ಇರ್ತಕ್ಕಂಥ ಒಂದು ವ್ಯಾಪ್ತಿಯನ್ನು ಸೃಷ್ಟಿಸುತ್ತದೆ. ಈ ಪ್ರೊಡಕ್ಷನ್ ಜಾಸ್ತಿ ಉತ್ಪತ್ತಿ ಆದಾಗ ಮಾರುಕಟ್ಟೆ ವ್ಯಾಪ್ತಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಉಳಿತಾಯನೂ ಅಲ್ಲ, ಹಣದ ವಿಸ್ತರಣೆಯೂ ಅಲ್ಲ, ಬಂಡವಾಳ ಹೂಡಿಕೆ ಪ್ರಚೋದನೆ ಕೂಡ ಇವು ಅಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರವು ಹೆಚ್ಚಿಸುವುದನ್ನು ಡ್ಯಾಶ್ ಏನೆಂದು ಕರೆಯುತ್ತೇವೆ. ಇಲ್ಲಿ ಈ ಆದಾಯ ಹೆಚ್ಚಳ ಆದಾಗ ತೆರಿಗೆ ದರನು ಹೆಚ್ಚು ಮಾಡ್ತಕ್ಕಂಥದಕ್ಕೆ ಪ್ರಗತಿಪರ ತೆರಿಗೆ ಅಂತ ಕರಿತೇವೆ ನಾವು ಇದಕ್ಕೆ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ತಮ್ಮ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈಗ ಎ ಅಂತಕ್ಕಂಥ ವ್ಯಕ್ತಿ ಅವನ ಆದಾಯ, ಹೌದಾ, ಅವನ ಆದಾಯ ಅಂತ ಇಟ್ಕೋರಿ. ಎ ಅಂತಕ್ಕಂಥ ವ್ಯಕ್ತಿ ಆದಾಯ ಈ ರೀತಿ ಇರ್ತಕ್ಕಂಥದ್ದು. ನೋಡಿ, ಅವ ಆದಾಯ 10,000 ರೂಪಾಯಿ ಆದಾಗ ಒಂದು 5% ಕಟ್ತಾನಂತ ಇಟ್ಕೋರಿ. 10,000ಲಿಂದ 20,000 ರೂಪಾಯಿ ಆಯಿತು, ಟ್ಯಾಕ್ಸ್ ಸುಮ್ಮನೆ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು 6% ಕಟ್ತಾನೆ. ಹೀಗೆ ಒಂದು 50,000 ರೂಪಾಯಿ ಆದಾಗ ಮತ್ತು ಒಂದು 7%. ಈ ರೀತಿ ಅವನ ಆದಾಯ ಹೆಚ್ಚಳದೊಂದಿಗೆ ಅವನ ತೆರಿಗೆ ಕಟ್ತಕ್ಕಂಥದ್ದು ಕೂಡ ಹೆಚ್ಚಳ ಆಗ್ತದಲ್ಲ, ಇದನ್ನು ನಾವು ಪ್ರಗತಿಪರ ತೆರಿಗೆ ಅಂತ ಕರಿತೇವೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಈ ಕಡೆ ಬರಿ, ಪ್ರತಿಪಾದನೆಯಲ್ಲಿ ನೋಡೋಣ. ಎ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವವರು ಮತ್ತು ಮಾರಾಟಗಾರರು ಬೆಲೆಯನ್ನು ನಿಗದಿಪಡಿಸುವವರು ಅಂತ ಪ್ರತಿಪಾದನೆಯಲ್ಲಿದೆ. ವಿವೇಚನೆಯಲ್ಲಿ ಏನು ಹೇಳ್ತದೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬನು
ಇಡೀ ಮಾರುಕಟ್ಟೆಯ ಹೋಲಿಸಿದರೆ ಗೌಣನಾಗುತ್ತಾನೆ ಅಂತ. ಈ ರೀತಿ ಪ್ರಶ್ನೆಗೆ ಇಲ್ಲಿ ಕೂಡ ಕೆದವರು ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಗ್ರೇಸ್ ಅಂತಂದರೆ ಇದು ಅವರೇ ಫೈನಲ್ ಮಾಡಿ ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಪ್ರಶ್ನೆ 16 ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಗ್ಯಾಟ್ಸ್ ಅಂದರೆ ಈ ಒಂದು ಜನರಲ್ ಅಗ್ರಿಮೆಂಟ್ ಟ್ರೇಡ್ ಸರ್ವಿಸ್ ಅಂತ ಗ್ಯಾಟ್ ವಿಶ್ವ ವ್ಯಾಪಾರ ಸಂಸ್ಥೆ ಎನ್ನುವುದು ಗ್ಯಾಟ್ ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ಈ ಸೇವೆಗಳ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ವಿಶ್ವ ವ್ಯಾಪಾರ ಸಂಸ್ಥೆ ಗ್ಯಾಟ್ಸ್ ಅದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸೇವೆಗಳ ವ್ಯಾಪಾರ. ಸೇವೆಗಳು ನಾವು ತಗೊಳ್ತಕ್ಕಂಥ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳು, ಆ ಸರಕುಗಳಿಂದ ನಮಗೇನೇನು ಆ ವ್ಯಾಪಾರದ ಸೇವೆ ಸಿಗುತ್ತದೆ ಅದು ಇಲ್ಲಿ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಅದೇ ರೀತಿ 17ನೇ ಕ್ವಶನ್ FRB ಎನ್ನುವುದು ಡ್ಯಾಶ್ ಸಂಬಂಧಿಸಿದಾಗಿರ್ತದೆ. ಈ FRB ಅಂತಂದರೆ ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಇದು 2003ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಎಷ್ಟರಲ್ಲಿ? 2003ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಏನು ಅದಕ್ಕೆ ಸಂಬಂಧಿಸಿದೆ ಅಂತಂದರೆ ಕೋಶೀಯ ಶಿಸ್ತು. ಕೋಶೀಯ ಅಂತಂತಂದರೆ ಈ ಒಂದು ಹಣಕಾಸಿನ ಅಥವಾ ಬಜೆಟ್ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ತಿದ್ದು. ಇದು ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಬಜೆಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯಕ್ಟ್ ಆಗಿದ್ದು. ನೆಕ್ಸ್ಟ್ ಪ್ರಶ್ನೆ 20 ಛಾಯಾ ಬೆಲೆಗಳನ್ನು ಮುಖ್ಯವಾಗಿ ಡ್ಯಾಶ್ನಲ್ಲಿ ಉಪಯುಕ್ತವಾಗಿರುತ್ತವೆ. ಈ ಛಾಯಾ ಬೆಲೆಗಳು ಅಂದರೆ ಪ್ರಯೋಜನ ಮೌಲ್ಯಮಾಪನಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು. ಈ ಛಾಯಾ ಬೆಲೆಗಳು ಗ್ರಾಹಕರ ಖರೀದಿ ನಿರ್ಧಾರಕ್ಕಲ್ಲ, ಉದ್ಯಮಿಗಳ ಮಾರಾಟ ನಿರ್ಧಾರಕ್ಕಲ್ಲ, ಉಳಿತಾಯ ನಿರ್ಧಾರಕ್ಕಲ್ಲ. ಛಾಯಾ ಬೆಲೆಗಳು ಪ್ರಯೋಜನ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ವ್ಯಾಪಾರ ಆವರ್ತದ 4 ಹಂತಗಳು ಅವುಗಳನ್ನು ಬರುವ ಅನುಕ್ರಮಿಕೆಯ ಪ್ರಕಾರ ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದು. ಇಲ್ಲಿ ಈ ವ್ಯಾಪಾರದಲ್ಲಿ 4 ಆವರ್ತಗಳಂದರೆ ಪುನರುದಯ ಫಸ್ಟ್ ಒನ್, ಎರಡನೇದು ವಿಸ್ತರಣೆ, ಹಿನ್ನಡೆ ಮತ್ತು ಮುಗ್ಗಟ್ಟು. ಈ 4 ನಾವು ವ್ಯಾಪಾರದ ಆವರ್ತದಲ್ಲಿ ಆಗ್ತಕ್ಕಂಥ ಹಂತಗಳು. ಫಸ್ಟು ನೋಡಿ, ಒಂದು ವ್ಯಾಪಾರ ಅಥವಾ ಉದ್ಯಮಿಯನ್ನು ಸ್ಥಾಪನೆ ಆಗಬೇಕಂದ್ರೆ ಪುನರ್ ಉದಯ ಆಗಬೇಕು. ಈ ಪುನರ್ ಉದಯ ಆದ ತಕ್ಷಣ ಆ ವ್ಯಾಪಾರ ಹುಟ್ಟಿದ ತಕ್ಷಣ ಅದು ಏನು ಮಾಡ್ತಾರೆ, ವಿಸ್ತೀರ್ಣ ಆಗ್ತದೆ, ವಿಸ್ತೀರ್ಣ ಬೆಳೆಯುತ್ತದೆ. ಬೆಳೆದ ನಂತರ ಅದು ಏನಾಗ್ತದೆ ಅಂತಂದರೆ ಅದು ಹಿನ್ನಡೆ ಆಗಲೇಬೇಕು. ಹಿನ್ನಡೆ ಆಗಿ ಅದು ಮುಗ್ಗಟ್ಟಿಗೆ ಸಂಭವಿಸ್ತದೆ. ಇದನ್ನು ನಾವು ವ್ಯಾಪಾರದ ಆವರ್ತದ 4 ಹಂತಗಳಂತ ಕರಿತೇವೆ. ಓಕೆ, ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 18ನೇದು
ಯೋಜನಾಬದ್ಧ ಅಭಿವೃದ್ಧಿಯ ಪ್ರಾರಂಭದ ಹಂತದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯಿಂದ ಮೊದಲುಗೊಂಡ ಭಾರತದ ಅಭಿವೃದ್ಧಿಯ ಕಾರ್ಯತಂತ್ರವು ಈ ಕೆಳಗಿನವುಗಳ ಯಾವುದರ ತಳಹದಿಯಲ್ಲಿದೆ ಅಂತ. ಅಂದರೆ ಪಂಚವಾರ್ಷಿಕ ಯೋಜನೆ, ಈ ಪಂಚವಾರ್ಷಿಕ ಯೋಜನೆ ಅಂತಂದರೆ 5 ಇಯರ್ ಪ್ಲ್ಯಾನ್ ಅಂತ ಕರಿತೇವೆ. ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಅದು 5 ವರ್ಷ ಅಂತಂದರೆ ಮುಂದೆ 56ರಲ್ಲಿ ಇದು ಒಂದು ಪ್ಲ್ಯಾನ್. ಇಲ್ಲಿ ನೋಡಿ, ಅದ್ರ ಜೊತೆಗೆ 56ರಿಂದ 1962ರಲ್ಲಿ ಏನು ಕೇಳಿದಂತಂದರೆ ಈ ಒಂದು ಭಾರತ ಅಭಿವೃದ್ಧಿಯ ಕಾರ್ಯತಂತ್ರ ಈ ಕೆಳಗೆ ಯಾವುದರ ತಳಹದಿ ಮೇಲೆ ನಿಂತಿದೆ ಅಂತ. ಅಂದರೆ ಇಲ್ಲಿ ಬೃಹತ್ ಕೈಗಾರಿಕೆಗಳು ಮತ್ತು ಲಘು ಕೈಗಾರಿಕೆಗಳು. ಬೃಹತ್ ಅಂದರೆ ಈ ಗಾತ್ರದಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು ಮತ್ತು ಈ ಗಾತ್ರದಲ್ಲಿ ಕಡಿಮೆ ಆಗಿರ್ತಕ್ಕಂಥವು. ಇವೆರಡನ್ನು ಕೂಡ ಏನಿದೆ ಅಂತಂದರೆ ಈ ಒಂದು 2 ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ 22ನೇದು, ವೇಗೋತ್ಕರ್ಷ ನಿಯಮದ ಪ್ರಕಾರ ಬಂಡವಾಳ ಸರಕುಗಳ ಬೇಡಿಕೆಯ ಪ್ರಮಾಣ ಡ್ಯಾಶ್ ಅವಲಂಬಿಸಿದೆ ಅಂತ. ಈ ವೇಗೋತ್ಕರ್ಷದ ನಿಯಮ ಅಂತಂದರೆ ಬಂಡವಾಳ ಉತ್ಪನ್ನದ ಅನುಪಾತ, ಅದರ 2ನೇದು ಹುಟ್ಟುವಳಿಯ ಮಟ್ಟದಲ್ಲಿ ಬದಲಾವಣೆಗಳು ಮತ್ತು ಹೂಡಿಕೆ. ಈ 3ರಲ್ಲಿ ಈ ಒಂದು ವೇಗೋತ್ಕರ್ಷ ನಿಯಮವನ್ನು ಪ್ರಕಾರ ಬಂಡವಾಳ ಬೇಡಿಕೆ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥದ್ದು ಈ 3ರ ಮೇಲ್ಗಡೆ ಅಂತ ಇಲ್ಲಿ ಹೇಳಿ ನೋಡಿ. ಮೇಲಿನ ತಿಳಿಸಿರುವ ಎಲ್ಲವೂ ಅಂತ ಇದು ಸರಿಯಾಗಿ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಭಾರತವು ವಿಶ್ವ ವ್ಯಾಪಾರ ಸಂಘಟನೆ ಸೇರಿಕೊಂಡಿರುವುದು ಡ್ಯಾಶ್ರಲ್ಲಿ. ಇಲ್ಲಿ WTO ಅಂತ ಕರಿತೀವಿ ನಾವು ಇದಕ್ಕೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದರಲ್ಲಿ ಭಾರತ ಯಾವಾಗ ಸೇರಿಕೊಂಡಿತ್ತು ಅಥವಾ ಸದಸ್ಯತ್ವ ಪಡೀತು ಅಂತಂದರೆ ಈ 2005ರಲ್ಲಿ ಭಾರತ WTOದಲ್ಲಿ ಈ ಒಂದು ಸದಸ್ಯತ್ವ ಪಡೆದಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 24, ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಲ್ಲ ಅಂತ. ಇಲ್ಲಿ ತೆರಿಗೆಗಳಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಪ್ರತಿಗಾಮಿ ತೆರಿಗೆ, ಪರೋಗಾಮಿ ತೆರಿಗೆಗಳಲ್ಲಿ ಬಹಳಷ್ಟು ಪ್ರಕಾರಗಳಿರ್ತಕ್ಕಂಥದ್ದು. ಆದರೆ ಪರೋಕ್ಷ ತೆರಿಗೆ ಅಲ್ಲ ಅಂತ ಹೇಳ್ತಾರೆ. ಇದು ಇಲ್ಲಿ ದಾನದ ತೆರಿಗೆ ಪರೋಕ್ಷ ತೆರಿಗೆ ಅಲ್ಲ. ಯಾರಂತ ದಾನ ಅಂತಂದರೆ ಕೆಲವೊಬ್ಬರು ದೇವಸ್ಥಾನಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಕೆಲವೊಂದು ಸಂಘ ಸಂಸ್ಥೆಗಳಿಗೆ ದಾನಗಳನ್ನು ಕೊಡ್ತಾರೆ, ಗಿಫ್ಟೆಡ್ ಅಂತ ಕರಿತೇವೆ ಇದಕ್ಕೆ. ಇದು ಪರೋಕ್ಷ ತೆರಿಗೆ ಅಲ್ಲ ಅಂತಕ್ಕಂಥದ್ದು. ಇದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಈ ಅಬಕಾರಿ ಸುಂಕ ಅಂದರೆ ಈ ಕಸ್ಟಮ್ಸ್ಗಳ ಮೇಲೆ ಅಥವಾ ಕೆಲವೊಂದು ವಸ್ತುಗಳ ಮೇಲೆ ಹಾಕ್ತಕ್ಕಂಥ ಅಬಕಾರಿ ತೆರಿಗೆ. ಈ ಎಕ್ಸೈಸ್ ಅವರಂದರೆ ಈ ಡ್ರಿಂಕ್ಸ್ಗಳ ಮೇಲೆ ಅಥವಾ ಕೆಲವೊಂದು ತೆರಿಗೆ ವಸ್ತುಗಳ ಮೇಲೆ ಹಾಕ್ತಕ್ಕಂಥದಕ್ಕೆ ಅಬಕಾರಿ ತೆರಿಗೆ ಅಂತ ಕರಿತೀವಿ ನಾವು. ಆಮೇಲೆ ಆಮದು ಮತ್ತು ಸುಂಕ ಅಂತಂದರೆ ನಾವು ವಸ್ತುಗಳನ್ನು ತರಿಸ್ಕೊಳ್ಳೋದು
ಮತ್ತು ಕೊಟ್ಕೊಳ್ಳೋದ್ರ ಮೇಲೆ ಹಾಕ್ತಕ್ಕಂಥ ಸುಂಕ. ಮಾರಾಟ ತೆರಿಗೆ ಅಂತಂದರೆ ನಾವು ವಸ್ತುಗಳನ್ನು ಮಾರಾಟ ಮಾಡಿದಾಗ ಅದ್ರ ಮೇಲೆ ಹಾಕ್ತಕ್ಕಂಥ ತೆರಿಗೆ. ಇವು ಯಾವುವು ಅಲ್ಲ, ಆದರೆ ದಾನದ ತೆರಿಗೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. 25ನೇ ಪ್ರಶ್ನೆ, ಶೂನ್ಯ ಆಯವ್ಯಯದ ಕ್ರಮವು ಈ ಕೆಳಗಿನ ಯಾವುದಕ್ಕೆ ಒತ್ತು ಕೊಡುತ್ತದೆ? ಇಲ್ಲಿ ಶೂನ್ಯ ಆಯವ್ಯಯ ಅಂತಂದರೆ ನೋಡಿ, ಪ್ರಾರಂಭದಿಂದಲೇ ಹೊಸ ಮುಂಗಡ ಪತ್ರವನ್ನು ತಯಾರಿಸುವುದಕ್ಕೂ, ಪ್ರಾರಂಭದಿಂದಲೇ ಹೊಸ ಮುಂಗಡ ಪತ್ರ ತಯಾರಿಸುವುದು. ಮೂರನೇದು, ಅದರಲ್ಲಿ ಹಿಂದಿನ ವೆಚ್ಚಗಳನ್ನು ನಿರಾಕರಿಸಿ ಹೊಸ ಮುಂಗಡ ಪತ್ರವನ್ನು ತಯಾರಿಸುವುದಕ್ಕೆ ಶೂನ್ಯ ಆಯವ್ಯಯ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಅಂದರೆ ನಾವು ಒಂದು ಮುಂಗಡ ಪತ್ರ ತಯಾರು ಮಾಡೋದಕ್ಕೆ ಈ ಎರಡು ಅಂಶಗಳಿಗೆ ಶೂನ್ಯ ಆಯವ್ಯಯ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 27ನೇದು ನೋಡಿ, ಪ್ರತಿಪಾದನೆ ಮತ್ತು ವಿವೇಚನೆ ಅಂತ. ಪಾವತಿ ಶಿಲ್ಕುಗಳು ಯಾವಾಗಲೂ ಸಮತುಲಿತವಾಗಿರುತ್ತವೆ. ಪಾವತಿ ಶಿಲ್ಕುಗಳು ಇದಕ್ಕೆ ನಾವು BOP ಅಂತ ಕರಿತೇವೆ. BOP ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ. ಪಾವತಿ ಶಿಲ್ಕುಗಳು, ಇಲ್ಲಿ ಪಾವತಿ ಶಿಲ್ಕುಗಳು ಕೆಲವು ದೃಶ್ಯ ಆಮದು ಮತ್ತು ರಫ್ತುಗಳಿಗೆ ಸಂಬಂಧಿಸಿದ್ದು ಆಗಿರುತ್ತದೆ. ಈ ವಿವೇಚನೆಯಲ್ಲಿ ಇಲ್ಲಿ ನೋಡಿ, ಪಾವತಿ ಶಿಲ್ಕು ಯಾವಾಗಲೂ ಕೂಡ ಸಮತೋಲಿತವಾಗಿರೋದಿಲ್ಲ. ಯಾಕನ್ನು ಹಾಗಿದ್ರೆ ಈ ಉತ್ತರ ಪ್ರಕಾರ ಇವು ತಪ್ಪಾಗಿದೆ, ಆದರೆ ಆರ್ ಸರಿ. ಈ BOP ಯಾವಾಗಲೂ ಕೂಡ ಸಮತೋಲನ ಇರಲ್ಲ. ಆದರೆ ಏನಾಗ್ತದಂದರೆ ನಾವು ಹೆಚ್ಚಾದರೂ ತರಿಸ್ಕೊಳ್ತೇವೆ ಅಥವಾ ಕಡಿಮೆ ಆದರೂ ಆಗ್ತದೆ. ಈ ಒಂದು ಆಮದು ಮತ್ತು ರಫ್ತುಗಳಲ್ಲಿ ಸಮತೋಲನವಾಗಿ ಉಳಿಯೋಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ತಪ್ಪಾಗಿದೆ, ಆದರೆ 6 ಸರಿಯಾಗಿದೆ. ಯಾಕೆ 6 ಸರಿಯಾಗಿದೆ ಅಂದರೆ ಪಾವತಿ ಶಿಲ್ಕು ಕೆಲವು ದೃಶ್ಯ ಆಮದು ಮತ್ತು ರಫ್ತುಗಳಿಗೆ ಸಂಬಂಧಿಸಿದಾಗಿರ್ತದೆ. ಅಂದರೆ ನಾವು ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಿದೆ ಇದು ಪಾವತಿ ಶಿಲ್ಕು ನಾವು ನೋಡ್ತಾ ಇದ್ದೆವು. ನೆಕ್ಸ್ಟು 28ನೇ ಪ್ರಶ್ನೆ, ಒಂದು ವಾಣಿಜ್ಯ ಬ್ಯಾಂಕ್ಗಳು ಈ ಕೆಳಗಿನವುಗಳಲ್ಲಿ ಆಸ್ತಿಗಳನ್ನು ಹೊಂದಿರುತ್ತವೆ. ಅವುಗಳು ದ್ರವ್ಯತೆಯ ಹೆಚ್ಚಳದ ಆಧಾರದಲ್ಲಿ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಇಲ್ಲಿ ನೋಡಿ, ಫಸ್ಟು ಯಾವುದು ಸರಿಯಾಗಿದೆ? ಸಾಲ ಮತ್ತು ಮುಂಗಡಗಳು, ಇದು 1 ನಂಬರ್. ಯಾಕಂದರೆ ಸಾಲಗಳು ಮತ್ತು ಮುಂಗಡಗಳು ಅಂದರೆ ನಾವು ಮುಂದಿನ ಹಣಕಾಸಿಗೆ ಅಥವಾ ಆಸ್ತಿಗಳು ಏನು ಮಾಡ್ತೀವಿ ಅಂದ್ರೆ ಇದಕ್ಕೆ ಮುಂಗಡ ಸಲುವಾಗಿ ನಾವು ಕೈದಿಡಿಸ್ತಕ್ಕಂಥದ್ದು ಫಸ್ಟ್ 1 ಆಗ್ತದೆ. ಅದನಂತರ 2ನೇದು ಕರೆ ಹಣ ಮತ್ತು ಕಡಿಮೆ ಅವಧಿಯಲ್ಲಿ ಸಿಗುವ ಹಣ. ಕರೆ ಹಣ ಅಂತಂದರೆ ನಾವು ಇದಕ್ಕೆ ಕಾಲ್ ಮನಿ ಅಂತ ಕರಿತೀವಿ. ಈ ಕಾಲ್ ಮನಿ ಮೀನಿಂಗ್ಸು ಕಾಲ್ ಮಾಡಿದ ತಕ್ಷಣ ನಮಗೆ ಹಣ ಸಿಗ್ತಕ್ಕಂಥ ಅಥವಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹಣ ಸಿಗುವುದಕ್ಕೆ ನಾವು ಕರೆ ಮನಿ ಅಥವಾ ಕಾಲ್ ಮನಿ ಅಂತ ಕರಿತೇವೆ. ಇದು ಈ 2ನೇ ದ್ರವ್ಯತೆಯಲ್ಲಿ ಹೊಂದಿರತಕ್ಕಂಥದ್ದು. 3ನೇದು ಖಜಾನೆ ಹುಂಡಿಗಳು. ಈ ಖಜಾನೆ ಹುಂಡಿಗಳಂತಂದರೆ ನಾವು ಕೆಲವೊಂದು ಏನು ಮಾಡ್ತೇವೆ ಅಂದರೆ ವೈದ್ಯ ಠೇವಣಿಗಳು ಅಂತ ಮಾಡ್ತಕ್ಕಂಥದ್ದು. ಈ ಖಜಾನೆ ಹುಂಡಿಗಳು ಅಂತಾರೆ ಈ ಡೇಟ್ ಟು ಡೇಟ್, ಈ ಡೇಟ್ಲಿಂದ ಈ ಡೇಟಿಗೆ ನಾವು ಹಣವನ್ನು ಬ್ಯಾಂಕ್ಗಳಲ್ಲಿ
ಫಿಕ್ಸ್ ಆಗಿಡ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದಕ್ಕೆ ನಾವು ಖಜಾನೆ ಹುಂಡಿ ಅಂತ ಕರಿತೇವೆ. ಎಫ್ ಡಿ ಮಾಡಿಸ್ತಕ್ಕಂಥದ್ದು, ಆಮೇಲೆ ಆರ್ ಡಿ ಮಾಡಿಸ್ತಕ್ಕಂಥದ್ದು. ಎಫ್ ಡಿ ಮೀನಿಂಗ್ಸ್ ಫಿಕ್ಸ್ ಡಿಪಾಸಿಟ್, ಆರ್ ಡಿ ಅಂದರೆ ರಿಕ್ವೈರ್ಮೆಂಟ್ ಫಂಡ್. ಈ ಸ್ಥಿರ ಹೂಡಿಕೆಗಳು ಮತ್ತು ಆವೃತ್ತ ಹೂಡಿಕೆಗಳಂತ ನಾವು ಖಜಾನೆ ಹುಂಡಿಗಳನ್ನು ಕರಿತಾ ಇದ್ದೇವೆ. ಇದು 3ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. 4ನೇದು ನಗದು ಅಂತಂದರೆ ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ, ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಆಸ್ತಿಗಳನ್ನು ದ್ರವ್ಯತೆಯ ಹೆಚ್ಚಳದ ಆಧಾರದ ಮೇಲೆ ಈ ರೀತಿ ನಾವು ಕ್ರಮಬದ್ಧವಾಗಿ ಬರೀತಕ್ಕಂಥದ್ದು ಅಥವಾ ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಪಟ್ಟಿ 1 ಮತ್ತು 2 ಸರಿ ಹೊಂದುವಂತೆ ಕೆಳಗೆ ಕೊಟ್ಟಿರುವ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ. ಈ ಎಮ್ ಆರ್ ಟಿ ಪಿ ಅಂತಂತಂದರೆ ಈ ಮೊನೋಪೊಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅಂತಕ್ಕಂಥದ್ದು ಈ ಒಂದು ಆ್ಯಕ್ಟು 1970 ಸುಮಾರಿಗೆ ಏನಾಗಿದೆ, ಈ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಏನು ಹೇಳ್ತದೆ ಅಂತಂದರೆ, ಈ ಮೊನೋಪೊಲಿಸ್ಟಿಕ್ ಮೀನಿಂಗ್ಸ್ ಏಕ ವ್ಯಕ್ತಿ ಅಂತ ಅಥವಾ ಇದು ಸೂಚಿಸ್ತದೆ. ಇದನ್ನು ಅನುಸೂಚಿತ ವ್ಯಾಪಾರ ಕ್ರಮಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಈ ಮೊನೋಪೊಲಿಸ್ಟಿಕ್ ಅದನ್ನೇ ಹೇಳ್ತಾ ಇದೆ. ಇಲ್ಲಿ ನೋಡಿ, ಇದಕ್ಕೆ ಅನುಸೂಚಿತ ವ್ಯಾಪಾರಿ ಕ್ರಮಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದಕ್ಕೆ ನಾವು MRTP ಅಂತ ಕರಿತೇವೆ. ಅದರ ನಂತರ FER ಅಂತಂದರೆ ಏನದ್ರ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟು. ಇದು 1973ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಈ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ವಿದೇಶಿ ವಿನಿಮಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು 1973ರಲ್ಲಿ ಈಗ ಆ್ಯಕ್ಟ್ ಜಾರಿಗೆ ತರ್ತಾರೆ. ನಂತರ ಕೈಗಾರಿಕಾ ವಿವಾದ ಕಾಯ್ದೆ. ಈ ಕೈಗಾರಿಕೆಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡೋದು ಇರ್ತಕ್ಕಂಥದಕ್ಕೆ ಅಲ್ಲಿ ಕೈಗಾರಿಕಾ ಶಾಂತಿಯನ್ನು ಉತ್ತೇಜಿಸೋದು ಇಲ್ಲಿ 2ನೇದಾಗಿರ್ತಕ್ಕಂಥದ್ದು. ಆಸ್ತಿಯ ತೆರಿಗೆ ಅಂತಂದರೆ ಆರ್ಥಿಕ ಶಕ್ತಿಯ ಕೇಂದ್ರೀಕರಣವನ್ನು ತಗ್ಗಿಸುವುದು. ಯಾಕಂತ ಇದು ತಗ್ಗಿಸ್ತಾರೆ ಅಂತಂದರೆ ಆಸ್ತಿ ತೆರಿಗೆ, ಈ ಆಸ್ತಿಗಳ ಮೇಲೆ ಸರ್ಕಾರ ಟ್ಯಾಕ್ಸ್ಗಳನ್ನು ಹಾಕಿದಾಗ ಏನಾಗ್ತಂದರೆ ಆ ಆರ್ಥಿಕ ಶಕ್ತಿ ಕುಗ್ತದೆ. ಈ ರೀತಿ ಎ ಮತ್ತು ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೆವು. ನೆಕ್ಸ್ಟ್ ಪ್ರಶ್ನೆ 29ನೇದು. ಇತ್ತೀಚಿನ ರಾಜ್ಯಗಳಿಗೆ ಸಂಯುಕ್ತ ಹಣಕಾಸು ಒದಗಿಸುವ ಡ್ಯಾಶ್ ಆಧಾರದಲ್ಲಿ ನೆಲೆ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದ ಉತ್ತರ, ಈ ಸಂಯುಕ್ತ ಹಣಕಾಸು ಯಾವ ರೀತಿ ಒದಗಿಸ್ತಾರೆ ಅಂತಂದರೆ ರಾಜ್ಯಗಳಿಗೆ ಅಂತಂದರೆ ಅಲ್ಲಿ ಫಸ್ಟು ಜನಸಂಖ್ಯೆ, ಕೋಶೀಯ ಶಿಸ್ತು ಅಂದರೆ ಹಣಕಾಸಿನ ಶಿಸ್ತು, ತೆರಿಗೆ ಸಂಗ್ರಹ ಪ್ರಯತ್ನ ಮತ್ತು ರಾಜ್ಯದ ವಿಶೇಷ ಸಮಸ್ಯೆಗಳ ಇದ್ರ ಮೇಲೆ ಈ ಸಂಯುಕ್ತ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಈ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗಂತ ಪ್ರಶ್ನೆ ಕೇಳಿದರೆ ಇದು ಪ್ರಾರಂಭವಾಗಿದ್ದು
ಇಸ್ವಿಯಲ್ಲಿ. ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಂದರೆ ನಿಮ್ಮ ಮೇನ್ ರಸ್ತೆಗಳಿಂದ, ಇದು ಮೇನ್ ರಸ್ತೆ ಅದ ಅಂತ ಇಟ್ಕೊಳ್ಳಿ. ಈ ಮೇನ್ ರಸ್ತೆಯಿಂದ ನಿಮ್ಮ ಊರಿಗೆ ಬರ್ತಕ್ಕಂಥ ಕಚ್ಚಾ ರಸ್ತೆ ಅಂತ ಕರಿತೇವೆ. ಈ ಕಚ್ಚಾ ರಸ್ತೆ ಇಲ್ಲಿ ನಿಮ್ಮ ಊರಿದೆ ಅಂತ ಇಟ್ಕೊಳ್ಳಿ. ಈ ಮೇನ್ ರಸ್ತೆಯಿಂದ ಈ ಕಚ್ಚಾ ರಸ್ತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಜನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಗ್ರಾಮಗಳನ್ನು ಏನು ಮಾಡ್ತಕ್ಕಂಥದ್ದು, ರಸ್ತೆಗಳ ಮುಖಾಂತರ ಅಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅಲ್ಲಿದ್ದಿರ್ತಕ್ಕಂಥ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ ಕಾರ್ಯ ಈ ಗ್ರಾಮ ಸಡಕ್ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು. ಈ ಇವತ್ತಿನ ಕ್ಲಾಸ್ದಲ್ಲಿ ತಮಗೆ 30 ಪ್ರಶ್ನೆಗಳನ್ನು ತಗೊಂಡು ಬಂದಿರತಕ್ಕಂಥದ್ದು. ಮುಂದಿನ ಕ್ಲಾಸ್ದಲ್ಲಿ ಮತ್ತೆ ನಾನು ಕೆಲವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಕ್ಕೊಂಡು ತಮ್ಮ ಎದುರಿಗೆ ಬರ್ತೇನೆ. ನಮ್ಮ ಕ್ಲಾಸ್ ತಮಗೆ ಇಷ್ಟವಾಗಿತ್ತಂತಂದರೆ ನಮಗೆ